ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕಾರ್ಯಕ್ಕೆ ವಸತಿ ಸಚಿವ ಜಮೀರ್ ಅಹ್ಮದ್ ಸ್ಥಳ ಪರಿಶೀಲನೆ. 75 ಎಕರೆ ಪ್ರದೇಶದಲ್ಲಿ 2350 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ. ಇದೇ ತಿಂಗಳು 23ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ವಿಚಾರದಲ್ಲಿ ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ. ಅದಕ್ಕೆ ಯಾರು ಕೂಡ ಕಿವಿ ಕೊಡಬೇಡಿ. ಮುಂದಿನ ದಿನಗಳಲ್ಲಿ ವಿಶ್ವಕ್ಕೆ ಇದು ಮಾದರಿಯಾಗಲಿದೆ ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ತಿಳಿಸಿದರು. ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕಾರ್ಯಕ್ರಮವಿದ್ದು, ಇದೇ ತಿಂಗಳು 23ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಹಾಗಾಗಿ ವೇದಿಕೆಯ ಮತ್ತು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು. ಇದೇ ಸಮಯದಲ್ಲಿ ಜಮೀರ್ ಜೊತೆ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡ ಹಾಗೂ ಆನೇಕಲ್ ಶಾಸಕ ಶಿವಣ್ಣ ಉಪಸ್ಥಿತರಿದ್ದರು. ಅಲ್ಲದೆ ಕಾರ್ಯಕ್ರಮ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಜಮೀರ್ ಅಹ್ಮದ್ ಖಾನ್, ವೇದಿಕೆ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಸುಮಾರು 50,000ಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ. ಕಾನೂನು ಬಿಗಿ ಭದ್ರತೆಯಲ್ಲಿ ಕಾರ್ಯಕ್ರಮ ನಡೆಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ, ಯಾರು ಕೂಡ ಅದಕ್ಕೆ ಕಿವಿ ಕೊಡಬಾರದು. ಆರ್ಸಿಬಿ ಮ್ಯಾಚ್ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದೆ. ಹಾಗಾಗಿ ಅದನ್ನು ಸ್ಥಳಾಂತರ ಮಾಡುತ್ತಿರುವುದು. ಬೆಂಗಳೂರು ಸಾಕಷ್ಟು ಬೆಳೆದಿದೆ. ಹಾಗಾಗಿ ಬೆಂಗಳೂರಿನ ಜನರು ಸಾಕಷ್ಟು ಖುಷಿ ಪಡುತ್ತಿದ್ದಾರೆ. ಕೆಲವರು ವಿರೋಧ ಬಗ್ಗೆ ಮಾಡುತ್ತಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅವರನ್ನು ಕೂಡ ಕರೆಸಿ ಮಾತುಕತೆ ಮಾಡುತ್ತೇವೆ. 75 ಎಕರೆ ಪ್ರದೇಶದಲ್ಲಿ 2350 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ. 80,000 ಆಸನ ವ್ಯವಸ್ಥೆ ಹೊಂದಿರುವ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇದಾಗಿದ್ದು, ಇದು ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ತಿಳಿಸಿದರು. ಕನಸನ್ನ ನೆನ್ಸಾಗಿದೆ. ಅವಾಗ ನಾವು ಅಡ್ಮಿಷನ್ ಮಾಡಿದ್ವಿ AHPಗೆ. ಆವಾಗ ಒಳ್ಳೆ ಸ್ಟೇಡಿಯಂ ಬರಬೇಕು, ಒಂದು ಸ್ಕೂಲ್ ಬರ್ಬೇಕಂತ ಅವ್ರು ಬಹಳ ಕನಸಿತ್ತು. ಆ ಕನಸನ್ನ ರೈತರ ಕನಸು ಅದು ನೆನ್ಸಾಗ್ತಾ ಇದೆ. ಆ ಗುದ್ಲಿ ಪೂಜೆನ 23ನೇ ತಾರೀಕು ನಾವು ಈಗ ರೈತರು ಮುಖ್ಯನಾ ಅವ್ರ ಮುಖ್ಯ? ರೈತರು ಮುಖ್ಯ. ರೈತರು ಸಾಯ್ತಾರೆ ಸರ್. ಮುಂಚೆಯಿಂದ ರೈತರಿಗೆ ಒಂದು ಕನಸಿತ್ತು, ನನಗೂ ಗೊತ್ತಿಲ್ಲ. ನಾನು ವಸತಿ ಸಚಿವನಾದ್ಮೇಲೆ ನಮ್ಮ ಒತ್ತಡ ಮಾಡಿದ್ದು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಶಿವಕುಮಾರ್ ಅವರು, ನಮ್ಮ ಸಂಸದರಾದಂಥ ಶಿವಣ್ಣ ಅವರು 10 ಬಾರಿ ಮೀಟಿಂಗ್ ಮಾಡಿದ್ದಾರೆ. 10 ಬಾರಿ ರೈತರ ಮೀಟಿಂಗ್ ಮಾಡಿ ಅವರೇ ಸ್ವತಃ ಬಂದಿರೋ ಮಾಡಿ ಸ್ಟೇಡಿಯಂ ಆಗಲೇಬೇಕಂತ. ಇವತ್ತು ಏನಾರ ಸ್ಟೇಡಿಯಂ ಆಗ್ತಾ ಇದೆಯಾ, ದುಡ್ಡು ಪೂಜೆ ಆಗ್ತಾ ಇದೆ ಕಾರಣ ಅಂದ್ರೆ ನನ್ಕಿಂತ ಚೇರ್ಮನ್ಗಿಂತ ಹೆಚ್ಚಾಗಿ DK ಸುರೇಶ್ ಅವರು, ಶಿವಣ್ಣ ಅವರು MLA ಸ್ಟೇಡಿಯಂ ಎಲ್ಲ ಕಂಪ್ಲೀಟ್ ಆಗಿ ಉದ್ಘಾಟನೆ ಮಾಡ್ತಾರೆ. ಆ ಟೈಮಲ್ಲಿ ತೀರ್ಮಾನ ಮಾಡ್ತಾರೆ. ಒಳ್ಳೆ ಸಲಹೆ ಕೊಡ್ತೀರಾ. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಸಾಮಾನ್ಯ ಮಂತ್ರಿ ಇಲ್ಲ. ಅವರಿಗೆ ಒಂದು ಸಮಾಜಕ್ಕೆ ಸಿಗುತ್ತಿಲ್ಲ. ಎಲ್ಲ ಸಮಾಜ ವರ್ಗಗಳು ನಾಯಕರಾಗಿದ್ದಾರೆ. ಅವರ ಹೆಸರು ನನಗೂ ತುಂಬಾ ಖುಷಿನೇ. ಓಪನಿಂಗ್ ಅಲ್ಲಿ ಎಲ್ಲ ಉದ್ಘಾಟನೆ ಮಾಡುವಾಗ ಎಲ್ಲ ಕಂಪ್ಲೀಟ್ ಆಗಿ ಉದ್ಘಾಟನೆ ಮಾಡುವಾಗ ನಾವು 100 ಎಕರೆ ಜಾಗದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಅಂದ್ರೆ 80,000 ಕೆಪಾಸಿಟಿ ಸ್ಟೇಡಿಯಂ. ಈಗ ನೀವು ಇದನ್ನು ನೋಡಿ, ಹೈಯೆಸ್ಟ್ ನನ್ನ ಇಂಡಿಯಾದಲ್ಲಿ ಹೈಯೆಸ್ಟ್ 2ನೇ ಆಗ್ತದೆ. ಗುಜರಾತಿನ 80,000 ಅಲ್ಲ 99,000. ಅದಾದ್ಮೇಲೆ ಯಾವುದೇ ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ 80,000 ಕೆಪಾಸಿಟಿ ಸ್ಟೇಡಿಯಂ ಬರ್ತಾರೆ. ಅದ್ರ ಜೊತೆಲಿ ಬರೀ ಒಂದೇ ಸ್ಪೋರ್ಟ್ಸ್ ಅಲ್ಲ, 27 ಸ್ಪೋರ್ಟ್ಸ್, ಆಲ್ ಸ್ಪೋರ್ಟ್ಸ್, ಹಾಕಿ, ಎಲ್ಲಾ ತರ ಎಲ್ಲ ಸ್ಪೋರ್ಟ್ಸ್ 27 ಸ್ಪೋರ್ಟ್ಸ್ ಬರ್ತದೆ. ಸೀರಿಯಸ್ಲಿ ನಮ್ಗೆ ಏನು AHP ಲ್ಯಾಂಡ್ ಇದೆ ಅದಕ್ಕೂ ಕಾಲೇಜು ಯಾವ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಯಾವ ಲಿಟಿಗೇಷನ್ ಇಲ್ಲ. ಇದೇ ಸಪ್ರೇಟ್. ಎಲ್ಲ ಅಧಿಕಾರಿಗಳು ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳೆಲ್ಲ ನೋಡಿ ಇದನ್ನ ತೀರ್ಮಾನ ಮಾಡಬೇಕಾದ
ಆ ಜಾಗಕ್ಕೂ ಕೂಡ ಅರಣ್ಯ ಪ್ರದೇಶಕ್ಕೂ ಕೂಡ ಸಂಬಂಧ ಇದೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಸ್ಟೇಡಿಯಂ ಆಗ್ತಾ ಇದೆ ಅಂತೇಳಿ ಹೊಟ್ಟೆಗುರಿಗೋಸ್ಕರ ಕೆಲವರು, ಎಲ್ಲರೂ ಅಲ್ಲ, ಒಂದಷ್ಟು ಜನ ರಾಜಕೀಯ ಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ಬಿಡ್ತದೆ ಹಂಗೆ ಹಿಂಗೆ ಅಂತೇಳಿ ಅಭಿವೃದ್ಧಿ ಆಗ್ಬಿಡ್ತದೆ ಅಂತೇಳಿ ಅವ್ರು ಹೊಟ್ಟೆಗುರಿಗೆ ಮಾಡ್ತಾ ಇದ್ದಾರೆ. ಅದು ಅವರವರ ವೈಯಕ್ತಿಕ, ಅದಕ್ಕೆ ನಮ್ಗೆ ಸಂಬಂಧ ಇದೆ. ಅತಿ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ಅಂತಕ್ಕಂಥದ್ದು ಇವತ್ತು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ಅದಕ್ಕೆ ಒಂದು ಹಿಂದಿನ ಕಾಲದಲ್ಲಿ ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಏನೊಂದು ಸ್ಟೇಡಿಯಂ ಅನ್ನು ಕಟ್ಟಿದ್ದು ಆರ್ಥಿಕ್ ಸಿಟಿ ಆಗಿದೆ. ಅಲ್ಲಿ ಆಗಲೇ ಅವಘಡಗಳನ್ನ ನೋಡಿದ್ವಿ. ಅವಘಡ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಇಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಒಂದು ಕ್ರೀಡಾಂಗಣವನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮ ಸಚಿವರ ಜೊತೆ ಶ್ರೀರಾಮುಲು ಚರ್ಚೆ ಮಾಡಿ ಇದು ಮಾಡಿದಾಗ ನಮ್ಮ ಶಿವಣ್ಣವರು ಮತ್ತೆ ನಮ್ಮ ಡಿ.ಕೆ. ಸುರೇಶ್ ಅವರು ಇನ್ನು ಈ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಕಾಲದಲ್ಲಿ ಒಂದು ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್ ಅನ್ನ ಇಲ್ಲಿ ಕಟ್ತೀವಿ ಅಂತಕ್ಕಂಥ ಆಶ್ವಾಸನ ಜನತೆಗೆ ಕೊಟ್ಟಂತ ಭರವಸೆಗೆ ಅನುಗುಣವಾಗಿ ಅವತ್ತು ಭರವಸೆ ಕೊಟ್ಟಿದ್ವಿ. ನಮ್ಮ ಹತ್ರ ಇವತ್ತು ಜಾಗ ಇದೆ. ರೈತರು ಆ ಜಾಗವನ್ನ ಸ್ಟೇಡಿಯಂಗೆ ಅಂತ ರಿಸರ್ವ್ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಜಾಗ ಮಾಡಕ್ ಬಿಡ್ತಾ ಇಲ್ಲ, ನಾವು ಸ್ಟೇಡಿಯಂ ಕಟ್ತೀವಿ ಅಂತಕ್ಕಂಥದ್ದು ಬಂದಾಗ ನಮ್ಮ ಸಚಿವರು ನಾವು ಎಲ್ಲ ಮುಗ್ಕೊಂಡು ನಾವು ಕಟ್ಕೊಡ್ತೀವಿ, ನಮ್ಮ KH ಇದರನ್ನೇ ಕಟ್ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿ ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ಮೇಲೆ ಅನುಮೋದನೆ ಆಗಿ ಬಂದಿದೆ. ಬೆಂಗಳೂರಿನಲ್ಲಿ ಇವತ್ತು ಕ್ರಿಕೆಟ್ ಆಡ್ತಾ 25,000 ಜನ ಬೆಂಗಳೂರು ಜನಸಂಖ್ಯೆ ಕೋಟಿ ಮಕ್ಕಳನ್ನು ಅರ್ಥ ಮಾಡ್ತೀವಿ. ಅದರಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಹೊರವಲಯದಿಂದ ಸೂಕ್ತ ಇದೆ. ಯಾರೋ 4 ಜನ ಮಾತಾಡ್ತಾರೆ ಅಂತ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ. ಬೆಂಗಳೂರಿನಲ್ಲಿ ಎಲ್ಲ ಜನನ ಕೇಳಿ ಏನ್ ಹೇಳ್ತಾರೆ ಜನ. ಎಲ್ಲ ನಡೀತಾ ಇದೆ, ಅದ್ದೂರಿಯಾಗಿ ನಡೆಯುತ್ತೆ. ಒಳ್ಳೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಗುಜರಾತ್ ಬಿಟ್ಟರೆ ಇದೆ ಕರ್ನಾಟಕದಲ್ಲೇ ಫಸ್ಟ್ ಇರ್ತಕ್ಕಂಥ ಹೆಸರು ಬರುತ್ತೆ. ಯಾರು ಎಲ್ಲ ಸ್ವಲ್ಪ ಜನ ತಲೆ ಏನೋ ರಾಜಕೀಯ ದ್ವೇಷ ಮಾಡ್ಕೊತಾರೆ, ಅದಕ್ಕೆಲ್ಲ ನಾವೀಗ ಕೇರ್ ಮಾಡೋದಿಲ್ಲ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.